ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಸಾಯಿ ಚಂದನ್ ಯೂಟ್ಯೂಬ್ ಚಾನಲ್. ನಾವಿವತ್ತೊಂದು ಫುಡ್ ಬ್ಲಾಗ್ ಮಾಡುವ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿಗೆ. ನಾವು ಆಕ್ಚುಲಿ ಬಿರಿಯಾನಿ ತಿನ್ಕಂತಾನೆ ಕುಂದಾಪುರದಿಂದ ಮಣಿಪಾಲ ತನಕ ಬಂದಿತ್ತು. ಎಂತಕ್ಕಂದ್ರೆ ನಮ್ಮಿಬ್ರಿಗೂ ಅಷ್ಟು ಇಷ್ಟ ಇಲ್ಲಿ ಫುಡ್ ಅಂದ್ರೆ. ಇದು ನಮ್ಮ ಇಬ್ರದ್ದು ಫೇವರೇಟ್ ಸ್ಪಾಟ್. ಇಲ್ಲಿಗೆ ನಾವು ಹತ್ತತ್ರ ಒಂದು 15 ಸರಿಗಿಂತ ಜಾಸ್ತಿ ಸರಿ ಬಂದಿತ್ತು. ಒಂದು ಒಳ್ಳೆ ಮಿಲಿಟರಿ ಹೋಟೆಲ್, ನಾಟಿ ಸ್ಟೈಲ್ ಬಿರಿಯಾನಿ ಮತ್ತೆ ನಾಟಿ ಸ್ಟೈಲ್ ಆಂಧ್ರ ಸ್ಟೈಲ್ ಚಿಲ್ಲಿ ಅದೆಲ್ಲ ತಿನ್ಕತ್ತೆ ಇಲ್ಲಿ ಬರ್ಕ. ಮಟನ್ ಎಲ್ಲ ಅಷ್ಟು ಒಳ್ಳೆ ಇರುತ್ತೆ. ನಾವೀಗ ಬಂದಿರೋದು ಮಣಿಪಾಲದ ಶಿವಣ್ಣ ಮಿಲಿಟರಿ ಹೋಟೆಲ್. ಒಳಗೆ ಎಂತೆಲ್ಲ ಮಾಡಿ ಕನ್ಸಲ ತಿನ್ಬೇಕಂತ. ನಾವು ಆಕ್ಚುಲಿ ಬಿರಿಯಾನಿ ತಿನ್ಕಂತಾನೆ ಕುಂದಾಪುರದಿಂದ ಇಲ್ಲಿಗೆ ಎಷ್ಟೋ ಸರ್ತಿ ಬಂದಿತ್ತಲ್ಲ, ಬರೀ ಬಿರಿಯಾನಿಗೋಸ್ಕರ ಮಾತ್ರ. ಯಾಕಂದ್ರೆ ಇಲ್ಲಿ ನಮ್ಗೆ ಅಷ್ಟು ಇಷ್ಟ ಇಲ್ಲಿ ಬಿರಿಯಾನಿ ಅಂದ್ರೆ. ಮತ್ತೀಗ ನಾವ್ ಯಾವ್ದೇ ಒಂದ್ ಹೋಟೆಲಿಗೆ ಹೋದ್ರೆ ಒಂದ್ಸತಿ ಆ ಫುಡ್ ಟೇಸ್ಟ್ ಮಾಡ್ತಾ ಮತ್ತೆ ನಮ್ಗೆ ಆ ಟೇಸ್ಟ್ ಸಿಕ್ಕುದಿಲ್ಲ ಅಲ್ಲಿ ಮಾರೆ. ಬಟ್ ಇಲ್ಲಿ ಹಂಗಲ್ಲ, ನಾವ್ ಯಾವತ್ತು ಬಂದ್ರು ನಮ್ಗೆ ಯಾವ ಫಸ್ಟಿಗೆ ನಾವು ಬಂದಲ್ಲಿ ಯಾವ ಟೇಸ್ಟ್ ಇದ್ದಿತ್ತು ಅದೇ ಟೇಸ್ಟ್ ಸಿಕ್ಕುತ್ತೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಬರ್ತೀವಿ. ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಫೇವರೇಟ್ ಫುಡ್ ನೀರ್ ದೋಸೆ, ಗೀ ರೋಸ್ಟ್ ಆರ್ಡರ್ ಮಾಡಿದ್ದು. ಇನ್ನೊಂದು ಚಿಕನ್ ಆಯಿಲ್ ಕಬಾಬ್, ಅದು ಸೂಪರ್. ಮತ್ತೆ ಬೆಸ್ಟ್ ತುಂಬಾ ಇಷ್ಟ ಅಂದ್ರೆ ಚಿಕನ್ ತವಾ ಫ್ರೈ ಮಾಡ್ತೀವಿ, ಅದಂತೂ ಇನ್ನೂ ಸೂಪರ್. ಮತ್ತೆ ನಮ್ಮಿಬ್ಬರದ್ದು ಫೇವರೇಟ್ ಫುಡ್ ಅಂದ್ರೆ ಮಟನ್ ದೊಣ್ಣೆ ಬಿರಿಯಾನಿ. ಇಷ್ಟು ಆರ್ಡರ್ ಮಾಡಿದ್ದೆ. ಮತ್ತೆ ಇದು ಮಟನ್, ನಮ್ ಬೇರೆ ಸೈಡ್ ಅಲ್ಲಿ ಮಟನ್ ತಕೊಂಡ್ರೆ ಅಷ್ಟೇನ್ ತಿನ್ಕನ್ಸುದಿಲ್ಲ. ಅವ್ನ್ ಕಿರಣಂಗ್ ಮಟನ್ ಇಷ್ಟ, ನನ್ಗೇನ್ ಅಷ್ಟು ಮಟನ್ ಇಷ್ಟ ಅಲ್ಲ. ಬಟ್ ನಂಗೆ ಇಲ್ಲಿದ್ ಮಟನ್ ಇಷ್ಟ. ಎಂತ ಚಂದ ಬೆಂದಿರುತ್ತಲ್ಲ ಅಲ್ಲ, ಆ ಬೆಂದದ ಅದು ಅಂದ್ರೆ ಕಾಂಬೋ ಆಫರ್ ಇಲ್ಲಿ ತುಂಬಾ ಇತ್ತು. ನೀರ್ ದೋಸೆ ಜೊತೆಗೆ ಕಾಂಬೋ ಆಫರ್ ಗೀ ರೋಸ್ಟ್, ಕುಂದಾಪುರ ಚಿಕನ್, ಚಿಕನ್ ಸುಕ್ಕ, ಕೀಮಾ ಬಾಲ್ಸ್ ಮಸಾಲ, ನೀರ್ ದೋಸೆ, ರಾಗಿ ಮುದ್ದೆ ಒಟ್ಟಿಗೆ ಮಟನ್ ಚಾಪ್ಸ್, ಪುಳಿ ಮುಂಚಿ, ಚಿಕನ್ ಕುಂದಾಪುರ ಚಿಕನ್, ಇದು ರಾಗಿ ಮುದ್ದೆ ಒಟ್ಟಿಗೆ. ತಟ್ಟೆ ಇಡ್ಲಿ ಜೊತೆ ಚಿಕನ್ ಸುಕ್ಕ, ಕುಂದಾಪುರ ಚಿಕನ್, ಗ್ರೀನ್ ಮಸಾಲ, ಮಟನ್ ಚಾಪ್ಸ್. ತಟ್ಟೆ ಇಡ್ಲಿ ಗ್ರೀನ್ ಮಸಾಲ ಸಾಲಿಡ್ ನಾವು ಟೇಸ್ಟ್ ಮಾಡಿ. ಮತ್ತೆ ಪುಟ್ಟು ಕಾಮ್ ಅಂತ ಇತ್ತು, ನಾವಿನ್ನು ಟೇಸ್ಟ್ ಮಾಡ್ಲಿಲ್ಲ. ಕುಂದಾಪುರ ಚಿಕನ್, ಮಟನ್ ಚಾಪ್ಸ್ ಜೊತೆ ಪುಟ್ಟು. ಕುಂದಾಪುರದಿಂದ ಕರೆಕ್ಟ್ 38 ಕಿಲೋಮೀಟರ್ ಆಗ್ತಿ ಇಲ್ಲಿಗೆ. ಸಂತೆಗಟ್ಟೆಯಿಂದ ಬಂದು ಸ್ವಲ್ಪ ಮುಂದೆ ಲೆಫ್ಟಿಗೆ ಬಂದ್ರೆ ಅಂಬಾಗಿಲ ರೋಡ್ ಅಲ್ಲಿ ಸೀದಾ ಬಂದ್ರೆ ಪಾಯಿಂಟ್ ಸರ್ಕಲ್ ಇತ್ತು. ಆಚೆ ಲೆಫ್ಟಿಗೆ ಹೋದ್ರೆ DC ಆಫೀಸಿಗೆ ಬರ್ತದೆ. ರೈಟಿಗೆ ಬಂದ್ರೆ ಜಸ್ಟ್ ರೈಟ್ ಅಲ್ಲೇ ಮೇಲ್ಗಡೆ ಉಡುಪಿಯಿಂದ ಬರೋರಿಗೆ ಲೆಫ್ಟ್ ಸಿಗುತ್ತೆ ಪಾಯಿಂಟ್ ಸರ್ಕಲ್ ಅಂತ. ಶಿವಣ್ಣ ಮಿಲಿಟರಿ ಹೋಟ್ಲ್ ಅಂತ ಎಲ್ಲ ವಿಸಿಟ್ ಮಾಡಿ ಟೇಸ್ಟ್ ಆಗಿತ್ತು ಅಂತ ಹೇಳಿ. ಮತ್ತೆ ಇಲ್ಲಿ ಯಾರೆಲ್ಲ ಬಂದಿರಿ ಅದು ಅವ್ರೊಂದು ಕಮೆಂಟ್ ಮಾಡಿ ನಾವೆಲ್ಲಿ ಬಂತೆ. ಮತ್ತೊಂದು ನಾವು ತಾಂಬೂಲಂ ಹಾಡು, ಮತ್ತೊಂದೆಲ್ಲ ಹಕ್ಕುನ ಮಟಾಟ, ಎರಡು ಕಾರು ನಾವ್ ಇಲ್ಲಿದ್ದೇ ಬಿರಿಯಾನಿ ತಿನ್ಬೇಕು. ಉಡುಪಿ ತಾಂಬೂಲಂ ಅಲ್ಲೂ ಶಿವಣ್ಣ ಮಿಲಿಟರಿ ಹೋಟ್ಲ್ ಬಿರಿಯಾನಿ ಸಿಗುತ್ತೆ. ಮತ್ತೆ ಹಕ್ಕುನ ಮಟಾಟ ಅಲ್ಲಿ ಕೆಳಗಡೆ ರೆಸ್ಟೋ ಬಾರ್ ಇದೆ, ಅಲ್ಲಿ ಕೂಡ ಈ ಶಿವಣ್ಣದ ದೊಣ್ಣೆ ಬಿರಿಯಾನಿ ಸಿಗುತ್ತೆ. ಮತ್ತೆ ಇಲ್ಲಿ ಆಯಿಲ್ ಕಬಾಬ್ ನಮ್ದಿಬ್ರದ್ದು ಪರ್ಸನಲ್ ಫೇವ್ರೇಟ್ ಅಲ್ಲ. ನನ್ ಪಪ್ಪ ಮಾಡೋದ್ ಕಬಾಬ್ ಬಿಟ್ರೆ ಬೇರೆ ಕಬಾಬ್ ನಂಗೆ ಇಷ್ಟ ಇಲ್ಲ, ನಾನು ಅಷ್ಟು ಇಷ್ಟ ಪಡೋದಿಲ್ಲ ಕಬಾಬ್. ಬಟ್ ಇಲ್ಲಿ ಕಬಾಬ್ ನಂಗೆ ಸೇಮ್ ನನ್ ಪಪ್ಪ ಮಾಡೋದೇ ಟೇಸ್ಟ್, ನಂಗಷ್ಟು ಇಷ್ಟ ಇಲ್ಲ ಕಬಾಬ್. ನಾನ್ ತಿಂತೆ, ಬೇರೆ ನಂಗಷ್ಟು ಇಷ್ಟ ಇಲ್ಲ. ನಿಮ್ ಕಬಾಬ್ ಎಲ್ಲ ಇಷ್ಟ ಅಲ್ವಾ ತುಂಬಾ? ಇಲ್ಲಿ ಸೂಪರ್ ಅಲ್ಲ. ಮೆನುವಲ್ಲೇ ಕಾಣ್ಲಕ್ ನೀವು ಎಲ್ಲದ್ರದ್ದು ಪ್ರೈಸ್ ಇತ್ತು. ರೀಸನೇಬಲ್ ಪ್ರೈಸ್, ಅಂತ ಹೆವಿ ಅಂತ ಇಲ್ಲ. ಎಲ್ಲದಕ್ಕೂ ರೇಟ್ ಸ್ವಲ್ಪ ಕಮ್ಮಿನೇ ಇತ್ತು ಬೇರೆ ಹೋಟೆಲಿಗೆ ಕಂಪೇರ್ ಮಾಡ್ರೆ. ಮಟನ್ ಪ್ರೈಸ್ ಹಾಗೆ ವರ್ತು ಕೂಡ ಫುಡ್. ಆಹಾ, ಗೀ ರೋಸ್ಟ್, ನೀರ್ ದೋಸೆ ಬೆಸ್ಟ್ ಕಾಂಬಿನೇಷನ್. ನಂಗಂತೂ ಈ ವಿಡಿಯೋ ಮಾಡೋ ತನಕ ಕಾವಷ್ಟಲ್ಲ ಪೇಶನ್ಸ್ ಸತ್ಯಕ್ಕೂ ಇರ್ಲಿಲ್ಲ. ನಾನು ಎಲ್ಲದೂ ಆಗ್ಲೇ ಟೇಸ್ಟ್ ಮಾಡಿದೆ. ನಂಗ
ಇದು ಗ್ರೇವಿ ಕಾಣಿ ಗೀ ರೋಸ್ಟ್ ಇದು ಹೆಂಗಿತ್ತಂದ್ರೆ ಹಿಂಗಿಟ್ರೆ ಬೆಣ್ಣೆ ಬೆಣ್ಣೆ ಕಣ ಬೆಳ್ತದೆ. ಚಿಕನ್ ತವಾ ಫ್ರೈ ನನ್ನ ಫೇವ್ರೇಟ್ ಇದು. ಇಲ್ಲಿ ಬಂದ್ರೆ ಮಸ್ಟ್ ಟ್ರೈ ಇದನ್ನ. ಮಸಾಲ ಅಂತೂ ಸೂಪರ್. ಹುಳಿ ಖಾರ ಚಿಕನ್ ಪೀಸ್ ನನ್ನ ಫೇವ್ರೇಟ್. ಚಿಕನ್ ಕಬಾಬ್ ಇದು ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್. ಇದರ ಮಸಾಲೆ ಒಳ್ಳೆ ಡಿಫ್ರೆಂಟ್ ಮಸಾಲೆ, ಸ್ಪೈಸಿಯಾಗಿ ಚಿಕನ್ ಪೀಸು ಹಂಗೆ ಅಷ್ಟೇ ಸಾಫ್ಟ್ ಆಗಿ ಬೆಂದಿತ್ತ. ಟೇಸ್ಟ್ ಆಗಿತ್ತು. ಬ್ಯೂಟಿಫುಲ್. ಆಹಾ ಅಂತ ಟೇಸ್ಟ್ ಅಷ್ಟು ಒಳ್ಳೆ. ಆಹಾ ರೇಟ್ ಏನು ಜಾಸ್ತಿ ಇಲ್ಲ, ರೀಸನೇಬಲ್ ರೇಟ್. ಟ್ರೈ ಮಾಡಿ, ಸೂಪರ್. ಬಿಸಿ ಆಯ್ತಲ್ಲ. ಕುಂದಾಪುರದಿಂದ ಇಲ್ಲಿ ದಾರಿ ಬಂದದ್ದೆ ಈ ಬಿರಿಯಾನಿಗೋಸ್ಕರ. ಬಾಯಿಗಿಟ್ಟಲು ರೈಸ್ ಎಲ್ಲ ಮೆಲ್ಟ್ ಆಗಿ ಅಷ್ಟು ಸಖತ್ತಿತ್ತು. ಇಂಥದ್ದೇ ಮಿಸ್ ಮಾಡು. ಮಣಿಪಾಲ ಪಾಯಿಂಟ್ ಸರ್ಕಲ್ ಬಂದಲ್ಲ, ಈ ಶಿವಣ್ಣ ಮಿಲಿಟರಿ ಹೋಟ್ಲ್ ಬಿರಿಯಾನಿ ಮಾತ್ರ ಮಿಸ್ ಮಾಡಬೇಡಿ. ಅಷ್ಟು ಸೂಪರ್ ಬೆಂದಿರುತ್ತೆ ರೈಸ್ ಒಟ್ಟಿಗೆ. ಎಷ್ಟು ಸಾಫ್ಟ್ ಇರುತ್ತೆ ಮಟನ್. ಲೈಟ್ ಆಗಿ ಸ್ಪೈಸಿ ಇತ್ತು. ನಾಟಿ ಸ್ಟೈಲ್ ಅಂದ್ರೆ ಇದಕ್ಕೆ ಹೇಳ್ತೇನೆ, ಆ ತರ ಇತ್ತು. ಇನ್ನೊಂದು ಇದ್ರ ಜೊತೆನೆ ನನ್ 3 ಫೇವ್ರೇಟ್ ಪ್ಲೇಸ್ ಇತ್ತಲ್ಲ ನಮ್ದ, ನಮ್ ಕುಂದಾಪುರದಲ್ಲಿ ಒಂದು ಉಡುಪಿ. ಅದನ್ನು ನಿಮ್ ಮುಂದೆ ಆದಷ್ಟು ಬೇಗ ವಿಡಿಯೋ ಮಾಡ್ತೇನೆ. ಪೀಸ್ ಎಲ್ಲ ಸ್ವಲ್ಪ ಗ್ರೇವಿ ಇಷ್ಟ. ಈ ರೋಸ್ಟ್ ಆಯ್ಲಿ, ಕಬಾಬ್ ಆಯ್ಲಿ, ಚಿಕನ್ ಒಂದು ಯಾವ್ದಾದ್ರು. ಹಾ ಮತ್ತೊಂದು, ಇಲ್ಲಿ ಸೋಮವಾರ ರಜೆ ಇರುತ್ತೆ. ಯಾರೇ ಬರ್ಬೋದಿದ್ರು ಸೋಮವಾರ ಬರ್ಬೇಡಿ. ಸೋಮವಾರ ಬಿಟ್ಟು ಬೇರೆ ವೀಕಲ್ಲಿ ಬನ್ನಿ. ಬೇರೆ ವಾರ ಮಂಡೇ ಸೋಮವಾರ ಬರ್ಬೇಡಿ. ನಾವು ಅವ್ರು ವಿಡಿಯೋ ಮಾಡ್ತೀವಿ. ಒಬ್ರು ಯೂಟ್ಯೂಬರ್ ಅಂತ ಮೊದಲೆಲ್ಲ ಮಾಡ್ತಿದ್ದೀರ ಅಂತ, ಇಲ್ಲಿ ಬಂದ ಮೇಲೆ ಮಾಡ್ತಿಲ್ಲ ಅಂದೆ. ಬಂದ್ ಮಾತಾಡ್ಸಿ ಖುಷಿ ಆಯ್ತು. ಬಂದ್ ನಮ್ಮ ಇದ್ದಿಗೆ ಸಬ್ಸ್ಕ್ರೈಬ್ ಮಾಡು ನಮ್ ಚಾನಲ್. ತುಂಬಾ ಖುಷಿ ಆಯ್ತು. ಗೀ ರೋಸ್ಟ್ ಕತೆ ಮುಗೀತು. ಮತ್ತೆ ಈ ಫುಡ್ ತಿಂದಾದ್ಮೇಲೆ ಹೊಟ್ಟೆ ಉರಿ ಸ್ಟಾರ್ಟ್ ಅಂತ ಗ್ಯಾಸ್ಟ್ರಿಕ್ ಆ ರೀತಿ ಅಂತ ಆಗ್ತಿಲ್ಲ. ಈಗ ನಾವ್ ಯಾವತ್ತೂ ಈ ವಿಡಿಯೋ ಅನ್ಕೊಂಡಿದ್ದೀವಿ, ಬಟ್ ನಂಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅವನು ತುಂಬಾ ಬಿಸಿ ಇದ್ದಿದ್ದ, ಹಂಗಾಗಿ ಆಯ್ಲಿಲ್ಲ. ಇವತ್ ಆತಿತ್ತು. ಅದ್ ಯಾವತ್ ಹೆಂಗಾಯ್ತು ಹಂಗೆ ಆಯ್ತು. ನಾವ್ ಅನ್ಕೊಂಬದಲ್ಲ ಸುಮ್ನೆ ಅವತ್ ಇವತ್ ಮಾಡತ್ ಅದಾತ್ ಇದಾತ್ ಅಂದಲ್ದ. ಮಾಡಿ ಬಪ್ಪತಿ ಬರ್ಕ
ಅಲ್ಲ ರೈನ್ ಕೋಟ್ ಪಕ್ಕಾಗ ನನ್ಗೆ ಹೋಯ್ತು. ನಮಗೆ ನಾಟಿ ಸ್ಟೈಲ್ ಬಿರಿಯಾನಿ ತಿಂದ ಮೇಲೆ ನಾರ್ಮಲ್ ಬಿರಿಯಾನಿ ನಮ್ಗೆ ಅನ್ಸೋದೇ ಇಲ್ಲ ಹೌದಾ. ಅಷ್ಟು ಇದಾಗ್ತಿಲ್ಲ ಬಟ್ ನಮ್ ಕಡೆ ಮಾಡ್ತೀವಿ ಬಿರಿಯಾನಿ ಲೈಕ್ ಮಾಡ್ತೀವಿ. ಈ ಬಿರಿಯಾನಿ ಟೇಸ್ಟ್ ಸಂಜೆ ಎಲ್ಲ ನಾವೆಂತೆಲ್ಲ ತಿಂತಂದ ಹೇಳಿ ಮಣಿಪಾಲಕ್ ಬಂದಾರ ಶಿವಣ್ಣ ಮಿಲಿಟರಿ ಹೋಟೆಲ್ ಅನ್ನ ಮಿಸ್ ಮಾಡ್ಬೇಡಿ. ಇಲ್ಲಿ ಯಾವ್ದಾವ್ದೆಲ್ಲ ಫೇವ್ರೆಟ್ ಫುಡ್ ಇತ್ತು ನಮ್ದಂದ್ ಹೇಳಿತ್ತು. ಮತ್ ಯಾವ್ದು ಇಲ್ಲಿ ಫುಡ್ ಒಳ್ಳತ್ತಂದು ಹೇಳಿತ್ತು. ಬಂದಾರ ಕಾಯಿನ್ ಸರ್ಕಲ್ ಬಂದಾರ ಇಲ್ಲಿ ವಿಸಿಟ್ ಮಾಡಿನೇ ಹೋಯ್ನಿ. ಇಲ್ಲಿದು ಫುಡ್ ಅಂತೂ ಸಾಲಿಡ್ ಇತ್ತು. ನಮ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಒಳ್ಳೆ ಕಂಟೆಂಟ್ ಮಾಡೋಕೆ ಪ್ರೋತ್ಸಾಹ ಸಿಕ್ಕತ್ತೆ. ನಿಮ್ ಪ್ರೋತ್ಸಾಹ ನಮ್ ತುಂಬಾ ಮುಖ್ಯ. ಹಂಗಾಗಿ ನಿಮ್ ಪ್ರೋತ್ಸಾಹ ಸಿಕ್ಕಿದ ನಮ್ಗೆ ಗೊತ್ತಾಗಿದ್ರೆ ನೀವು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ. ಖಂಡಿತ ಇನ್ನೂ ಒಂದು ಒಳ್ಳೆ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದು ಫುಡ್ ಬ್ಲಾಗ್ ಅಥವಾ ಬೇರೆ ಯಾವ್ದಾದ್ರು ಒಳ್ಳೆ ವಿಡಿಯೋ ಮುಂದೆ ಒಟ್ಟಿಗೆ ನಿಮ್ ಜೊತೆ ಬರ್ತದೆ. ಅಲ್ಲಿವರೆಗೆ ಬಾಯ್ ಬಾಯ್. ಬಾಯ್ ಬಾಯ್. ಮೊದಲೆಲ್ಲ ಉಡುಪಿ ಬಪ್ಪುದಂದ್ರೆ ತುಂಬ ಖುಷಿ ಆತಿತ್ತು. ಎಂಥ ಕೆಲಸ ಇದ್ರೂ ರಪ್ಪ ಬಂದು ಮಾಡ್ಕೊಂಡು ಹೋಗ್ತಿತ್ತು. ಬಟ್ ಈ ಸಂತೆಕಟ್ಟೆ ರೋಡ್ ಯಾವತ್ತು ಹಾಳಾಯಿತು ಅವತ್ತಿಂದ ಇಲ್ಲಿ ಬಪ್ಪುದಂದರೆ ಒಂಥರ ಬೇಜಾರು. ಈ ರೋಡಲ್ಲಿ ಆ ಧೂಳು, ಆ ಬಿಸಿಲಲ್ಲಿ ಎಷ್ಟೋ ಸತಿ ಅಲ್ಲಿ ನಿಂತ್ಕೊಳಕ್ಕೆ ತುಂಬ ಹೊತ್ತು, ತುಂಬ ಗಾಡಿ ಇದ್ದರೆ ಆ ಧೂಳು ಅರ್ಧಕ್ಕರ್ಧ ಆ ಧೂಳಿಗೆ ಸಾಕತ್ತು. ನಾವೇ ಅಪರೂಪಕ್ಕೆ ಬಪ್ಪರಿಗೆ ನಮ್ಗೆ ಇಷ್ಟು ಕಷ್ಟ ಆತ್ತು. ಪಾಪ ದಿನ ಓಡಾಡೋರಿಗೆಲ್ಲ ಇನ್ನೆಷ್ಟು ಕಷ್ಟ ಆತ್ತು ಅಲ್ಲ ಪಾಪ. ಆದಷ್ಟು ಬೇಗ ಈ ರೋಡೊಂದು ರಿಪೇರಿ ಆಯ್ಲಿ ಎಂಬುದು ನನ್ನ ಆಸೆ. ಬೇಗ ಆಯ್ಲಿ.